ನಾರಾಯಣಪೇಟ್ ಅಲ್ಲಬುಜು ಶ್ರೀ 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 ಪೋಚಮ್ಮ ದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಜಾತ್ರೆ ಜರುಗಿಸಲಾಗುತ್ತಿದೆ. ಕಾರಣ ದಿನಾಂಕ 12/6/2024 ಬುಧವಾರ ಬೆಳಗ್ಗೆ 10 ಗಂಟೆಗೆ ಕೈಕುಸ್ತಿ ಕಾರ್ಯಕ್ರಮ ಪ್ರಾರಂಭವಾಗಲಿದ್ದು, ಈ ಕೈಕುಸ್ತಿ ಕಾರ್ಯಕ್ರಮದಲ್ಲಿ ಮೊದಲನೇ ಬಾರಿಗೆ 2 ಜನರನ್ನು ಸೋಲಿಸಿದವರಿಗೆ 1 ತೊಲಿ ಬೆಳ್ಳಿಯ ಉಂಗುರ, 1100 ರೂಪಾಯಿಗಳು ಬಹುಮಾನ ಹಾಗೂ 1 ತೆಂಗಿನಕಾಯಿ ಹಾಗೂ ಶಾಲು ಸನ್ಮಾನ. ಅದೇ ರೀತಿಯಾಗಿ 3 ಜನರನ್ನು ಸೋಲಿಸಿದವರಿಗೆ 5 ತೊಲಿ ಬೆಳ್ಳಿ ಕಡಗ, 2011 ರೂಪಾಯಿಗಳನ್ನು ಬಹುಮಾನಾರ್ಥವಾಗಿ ಕೊಡಲಿದ್ದು, ಅದೇ ರೀತಿಯಾಗಿ 1 ತೆಂಗಿನಕಾಯಿ ಶಾಲು ಸನ್ಮಾನ. ಅದೇ ರೀತಿಯಾಗಿ 4 ಜನರನ್ನು ಸೋಲಿಸಿದವರಿಗೆ 10 ತೊಲಿ ಬೆಳ್ಳಿ ಕಡಗ, 1 ತೆಂಗಿನಕಾಯಿ ಹಾಗೂ ಶಾಲು ಹೊದಿಸಿ ಸನ್ಮಾನಿಸಲಾಗುವುದು. ಅದೇ ರೀತಿಯಾಗಿ 5 ಜನರನ್ನು ಸಂಪೂರ್ಣವಾಗಿ ಸೋಲಿಸಿದವರಿಗೆ 3 ಮಾಸಿ ಬಂಗಾರದ ಉಂಗುರ ಹಾಗೂ 1 ತೆಂಗಿನಕಾಯಿ ಶಾಲು ಹೊದಿಸಿ ಸನ್ಮಾನಿಸಲಾಗುವುದು. ದಯಮಾಡಿ ತೆಲಂಗಾಣ ಹಾಗೂ ಕರ್ನಾಟಕ ಕೈಕುಸ್ತಿ ವೀರಾದಿ ವೀರರು ತಾಯಿ ಶ್ರೀ ಪೋಚಮ್ಮ ದೇವಿ ಜಾತ್ರೆಗೆ ಆಗಮಿಸಿ ಈ ಕೈಕುಸ್ತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಮಸ್ತ ಕರ್ನಾಟಕ ಹಾಗೂ ತೆಲಂಗಾಣ ಕೈಕುಸ್ತಿ ವೀರಾದಿ ವೀರರಲ್ಲಿ ಹಾಗೂ ಪೋಚಮ್ಮ ದೇವಿ ಸದ್ಭಕ್ತಾದಿಗಳಲ್ಲಿ ನಮ್ಮ ನಾರಾಯಣಪೇಟ ಅಲ್ಲಬುಜು ಗ್ರಾಮದ ವತಿಯಿಂದ ಸಮಸ್ತ ಗ್ರಾಮಸ್ಥರಿಂದ ಸಮಸ್ತ ಕೈಕುಸ್ತಿ ವೀರಾದಿ ವೀರರಿಗೂ ಹಾಗೂ ಪೋಚಮ್ಮ ಭಕ್ತಾದಿಗಳಿಗೂ ಹೃದಯಪೂರ್ವಕ ನಮನಗಳೊಂದಿಗೆ ಸ್ವಾಗತವನ್ನು ಕೋರುತ್ತೇವೆ. ಧನ್ಯವಾದಗಳು. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇವೆ. ವಿಶೇಷ ಸೂಚನೆ: ಈ ಜಾತ್ರೆಯಲ್ಲಿ ಯಾವುದೇ ತರಹದ ಅಂಟು ಪದಾರ್ಥವನ್ನು ಬಳಸುವಂಗಿಲ್ಲ. ಕೇವಲ ಮಣ್ಣಿನಿಂದ ಮಾತ್ರ ಕೈಕುಸ್ತಿ ಹಾಡಬೇಕೆಂದು ಜಾತ್ರಾ ಮುಖಂಡರ ವಿನಂತಿಯಾಗಿರುತ್ತದೆ. ಕೈಕುಸ್ತಿ ವೀರಾದಿ ವೀರರು ಇದನ್ನು ಗಮನಿಸತಕ್ಕದ್ದು. ಅದೇ ರೀತಿಯಾಗಿ ಅಲೆಮಾರಿ ಕಲಾವೇದಿಕೆ ಚಾನೆಲ್ ಕೂಡ ಈ ಜಾತ್ರೆಗೆ ಆಗಮಿಸ್ತಾ ಇದೆ. ದಯಮಾಡಿ ಕೈಕುಸ್ತಿ ವೀರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳೊಂದಿಗೆ ನಮಸ್ಕಾರ.